ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 67. ಯಾವುದೋ ಫೈಲ್ ಸಲುವಾಗಿ ಅವನ ಕ್ಯಾಬಿನ್ಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ನೋಡಿ ನಿಂತಲ್ಲೇ ಕಲ್ಲಾದಳು. ಇಷ್ಟು ದಿನ ಇಬ್ಬರು ಜೊತೆಯಲ್ಲಿಯೇ ಇರೋದು ನೋಡಿದ್ದಳು. ಆದರೆ ತುಟಿಗೆ ತುಟಿ ಸೇರಿಸುವಷ್ಟು ಅವರು ಹತ್ತಿರವಾಗಿದ್ದಾರೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ನೀವಿಯಷ್ಟೇ ಅಲ್ಲ, ಯಾವುದೇ ಹೆಣ್ಣು ತನ್ನ ಗಂಡನನ್ನು ಬೇರೊಬ್ಬ ಹೆಣ್ಣಿನ ಜೊತೆ ಆ ಥರ ಇರುವುದು ನೋಡಿದರೆ ಹೇಗೆ ತಾನೇ ಸಹಿಸಲು ಸಾಧ್ಯ? ಪ್ರೀತಿ ಇರಲಿ ಇಲ್ಲದಿರಲಿ, ಆದರೆ ತಾಳಿ ಕಟ್ಟಿದವನು ಗಂಡನೇ ತಾನೆ. ಯಾವ ಹೆಣ್ಣು ಅದನ್ನು ಸಹಿಸಲಾರಳು. ಅಲ್ಲಿ ಒಂದು ಕ್ಷಣನೂ ನಿಲ್ಲಬೇಕು ಅನ್ನಿಸ್ಲಿಲ್ಲ ಅವಳಿಗೆ. ನೇರ ಮನೆಗೆ ಹೋಗಿ ಅಳುತ್ತಾ ಕುಳಿತಿದ್ದಳು. ಚೇತು ಮನೆಗೆ ಬಂದಾಗ ಮನೆ ಪೂರ್ತಿ ಕತ್ತಲು. ನಿವಿಯನ್ನು ಅದೆಷ್ಟು ಸಾರಿ ಕರೆದನು ಅವನಿಗೆ ತಿಳಿಯದು. ಆದರೆ ಅವಳ ಸುಳಿವಿರಲಿಲ್ಲ. ತನ್ನ ಕೋಣೆಗೆ ಹೋಗಿ ಲೈಟ್ ಆನ್ ಮಾಡಿದಾಗ ಅವಳು ಮೌನವಾಗಿ ಕುಳಿತಿರುವುದನ್ನು ಕಂಡು ಅವನಿಗೆ ಸಿಟ್ಟು ಬಂದು ಅವಳ ಕಪಾಳಕ್ಕೆ ಬಾರಿಸಿದ. ಚೇತು ಇದೇ ಮೊದಲ ಸಾರಿ ನಿವಿಯ ಮೇಲೆ ಇಷ್ಟು ಕೋಪ ಮಾಡಿದ್ದು. ಯಾವಾಗಲೂ ತಾಳ್ಮೆಯಿಂದ ಇರುತ್ತಿದ್ದ. ಒಂದು ಕಡೆ ಕೆಲಸದ ಹೊರೆ ಜಾಸ್ತಿಯಾಗಿತ್ತು. ಇನ್ನೊಂದು ಕಡೆ ಎಷ್ಟೇ ಪ್ರಯತ್ನಿಸಿದರೂ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಸಿದ್ಧವಿರದ ನಿವಿ. ಅವನು ಕೂಡ ಮನುಷ್ಯನೇ ತಾನೆ. ಈ ಎಲ್ಲ ಜಂಜಾಟದಲ್ಲಿ ಅವನು ಸೋತು ಹೋಗಿದ್ದ. ಮನೆಗೆ ಬಂದು ಅವಳ ಸುದ್ದಿ ಇಲ್ಲ ಎಂದು ತಿಳಿದು ಕೋಪ ಹೆಚ್ಚಾಗಿತ್ತು ಅವನಿಗೆ. ಲೈಟ್ ಆಫ್ ಮಾಡಿ ಕತ್ತಲಲ್ಲಿ ಕುಳಿತುಕೊಂಡಿದ್ದಲ್ಲದೆ ನಾನೆಷ್ಟು ಸಾರಿ ನಿನ್ನ ಕೂಗಿದ್ರು ಒಂದು ಸಾರಿ ನಾನಿಲ್ಲಿದ್ದೀನಿ ಅಂತ ಹೇಳೋಕೆ ಏನು ನಿನಗೆ? ನಿನಗೇನಾಯಿತೋ ಏನೋ ಅಂತ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ನಿನಗೆ ಎಂದು ಒಂದೇ ಸಮನೆ ಬೈದಾಗ, ನನಗೇನಾದರೂ ನಿನಗೇನು? ನಾನು ನಿನಗೆ ಯಾರು ಅಂತೀನಿ? ಎಷ್ಟು ಧೈರ್ಯ ಇದ್ದರೆ ನನ್ನ ಕೆನ್ನೆಗೆ ಬಾರಿಸ್ತೀಯಾ? ಏನು ಅಂದ್ಕೊಂಡೆ ನನ್ನ ಬಗ್ಗೆ? ತಾಳಿ ಕಟ್ಟಿದ ಕ್ಷಣ ನನ್ನನ್ನು ಶಿಕ್ಷಿಸಲು ನಿನಗೆ ಹಕ್ಕು ಕೊಟ್ಟವರು ಯಾರು? ಪ್ರೀತಿ ಮಾಡೋಕ್ಕಾಗಲ್ಲ ಅಂದಮೇಲೆ ನನಗೆ ಶಿಕ್ಷೆ ಕೊಡೋಕ್ಕೆ ಯಾವ ಅಧಿಕಾರನೂ ಇಲ್ಲ ನಿನಗೆ. ಏನೋ ಮನೆಯವರ ಒತ್ತಾಯಕ್ಕೆ ತಾನೇ ಮದುವೆ ಆದೆ. ಪ್ರೀತಿನೇ ಇಲ್ಲ ಅಂದಮೇಲೆ ಈ ಮದುವೆಗೆ ಯಾವ ಅರ್ಥನೂ ಇಲ್ಲ. ಸಾಕು ನಿಲ್ಲಿಸು, ಅತಿ ಆಯಿತು ನಿನ್ನ ಮಾತು. ಪ್ರೀತಿ ಇಲ್ಲ ಅಂತ ಯಾರು ಹೇಳಿದರು? ಯಾರೋ ಯಾಕೆ ಹೇಳಬೇಕು? ನೋಡ್ತಾ ಇದ್ದೀನಲ್ಲ ಮದುವೆಯಾದ ದಿನದಿಂದ. ಪ್ರಪಂಚದ ಕಣ್ಣಿಗೆ ನಾನು ಹೆಂಡತಿ, ಬಾಕಿ ಸಮಯದಲ್ಲಿ ಯಾರ್ಯಾರ ಜೊತೆ? ಛೀ, ಹೇಳೋಕ್ಕೆ ಅಸಹ್ಯ ಆಗ್ತಿದೆ ನನಗೆ. ಕಾನ್ವಿ ಎಂದು ಹೊಡೆಯಲು ಕೈ ಮೇಲೆ ಎತ್ತಿ ಆಮೇಲೆ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಕೈ ಕೆಳಗಿಳಿಸಿದ. ಯಾಕೆ ನಿಲ್ಲಿಸ್ದೆ? ಹೊಡಿ. ನೀನು ಎಷ್ಟೇ ಹೊಡೆದ್ರೂ ಅಷ್ಟೆ, ಸತ್ಯ ಬದಲಾಗಲ್ಲ. ಹಾಂ, ಹಾಗೆ ಒಂದು ಮಾತು. ನನ್ನ ಮಾತು ಸುಳ್ಳು ಅನ್ನೋದಾದರೆ ಅದನ್ನು ಪ್ರೂವ್ ಮಾಡಿ ತೋರಿಸು. ಈ ಹುಡುಗಿಯರ ಹಿಂದೆ ಹೋಗೋದು ಬಿಟ್ಟು ನಿನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊ. ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ತಗೋ, ನೋಡೋಣ. ಅವತ್ತು ಆ ದಿನ ನಾನು ಇನ್ನು ಮುಂದೆ ಬಂದು ನನ್ನ ತಪ್ಪು ಒಪ್ಕೊಳ್ತೀನಿ. ಈಗ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಎಂದು ತನ್ನ ಬ್ಯಾಗ್ ಹಿಡಿದು ಹೊರಟೇ ಬಿಟ್ಟಳು. ಚೇತು ಕೋಪದಲ್ಲಿ ಇದ್ದುದರಿಂದ ಅವಳನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಅವಳು ಅವನ ಪ್ರೀತಿ ಬಗ್ಗೆ ಹಗುರವಾಗಿ ಮಾತನಾಡಿದ್ದಲ್ಲದೆ ಅವನ ನಡತೆ ಬಗ್ಗೆ ತಪ್ಪಾಗಿ ಮಾತನಾಡಿದ್ದು ಕೇಳಿ ಅವನಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಗಿತ್ತು. ನಿವಿ ಮನೆ ಬಿಟ್ಟು ಹೋಗುವಾಗ ಆ ಮನೆಗೆ ಮೊದಲು ಬಂದ ದಿನದಿಂದ ಇಲ್ಲಿಯ ತನಕ ನಡೆದ ಎಲ್ಲ ದೃಶ್ಯಗಳು ಅವಳ ಕಣ್ಣ ಮುಂದೆ ಹಾದು ಹೋದವು. ಮನೆ ಬಿಟ್ಟು ಹೋದ ನಿವಿ ಭಾರವಾದ ಹೆಜ್ಜೆಯನ್ನಿಡುತ್ತಾ ನಡೆಯುತ್ತಿದ್ದಳು. ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ಆಕಾಶದಲ್ಲಿ ಪೂರ್ಣಚಂದ್ರ ಅವಳನ್ನೇ ನೋಡುತ್ತಿದ್ದ. ಅದನ್ನು ನೋಡಿದವಳು, ನೋಡಿದ್ಯಾ ಇಂಥ ಪರಿಸ್ಥಿತಿ ಬಂತು ನನಗೆ ಅಂತ. ನನ್ನವರು ಅಂತ ನಾನು ಅಂದ್ಕೊಂಡವರು ಕೊನೆಯ ತನಕ ನನ್ನ ಜೊತೆ ಇರಬೇಕು ಅಂತ ಬಯಸಿದೆ. ಆದರೆ ನಾನು ಸೋತ್ಬಿಟ್ಟೆ. ಜೀವನದಲ್ಲಿ ಪರಿಪೂರ್ಣವಾಗಿ ಸೋತ್ಬಿಟ್ಟೆ. ಇಂಥ ಬದುಕು ಯಾಕೆ ಬೇಕು? ಜೀವನದಲ್ಲಿ ಪ್ರೀತಿ ಸಿಗುವುದು ಅದೃಷ್ಟವಂತರಿಗೆ ಮಾತ್ರ. ನಾನು ಆ ಅದೃಷ್ಟ ಮಾಡಿಲ್ಲ ಅನಿಸುತ್ತೆ. ಈಗ ಎಲ್ಲಿಗೆ ಹೋಗಲಿ? ನಿಕುಂಜಕ್ಕೆ ಹೋಗಲಾ ಅಥವಾ ವೃಂದಾವನಕ್ಕೆ ಹೋಗಲಾ? ಒಬ್ಬಳೇ ಹೋದರೆ, ಅದು ಈ ಸ್ಥಿತಿಯಲ್ಲಿ ಅವರು ಕಾರಣ ಕೇಳಿದ್ರೆ ಏನು ಹೇಳಲಿ? ಇರುವ ವಿಷಯವನ್ನು ಹೇಳಿದರೆ ಅವರ ಮನಸ್ಸು ಒಡೆದು ಹೋಗುವುದು ಖಚಿತ. ನನ್ನ ನೋವು ನನಗೆ ಇರಲಿ. ನನ್ನಿಂದ ಯಾರಿಗೂ ನೋವಾಗಬಾರ್ದು. ನಾನು ಯಾರಿಗೂ ಹೊರೆಯಾಗಬಾರ್ದು. ದೂರ ಎಲ್ಲಾದರೂ ಹೋಗಿ ಒಬ್ಬಳೇ ಬದುಕ್ತೇನೆ ಎಂದು ಯೋಚಿಸುತ್ತಿರುವಾಗ ಒಂದು ಟ್ಯಾಕ್ಸಿ ಬರುತ್ತಿತ್ತು. ಅದಕ್ಕೆ ಕೈ ಕಾಣಿಸಿದಳು.
ಅದರ ಚಾಲಕ ಗಾಡಿ ನಿಲ್ಲಿಸಿದಾಗ ಅದರಲ್ಲಿ ಕುಳಿತು ಹೊರಟಳು. ನೀವೀ ಮನೆ ಬಿಟ್ಟು ಹೋದದನ್ನು ಕಂಡ ದಿಶಾ ಕುಹಕ ನಗೆ ಬೀರಿ, ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡಿದೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೆ. ಈಗ ಬಾಣ ಗುರಿ ತಲುಪಿತು. ಆಫೀಸ್ನಲ್ಲಿ ಎಲ್ಲರೂ ಹೋದದ್ದನ್ನು ಕನ್ಫರ್ಮ್ ಮಾಡಿಕೊಂಡೆ. ಆಮೇಲೆ ನೀನು ಯಾವುದೋ ಫೈಲ್ ರೆಡಿ ಮಾಡ್ತಿರೋದು ಗೊತ್ತಾಯಿತು. ನೀನು ನನ್ನ ಸ್ವೀಟ್ ಹಾರ್ಟ್ ಸೈನ್ ತಗೊಳ್ಳೋಕ್ಕೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ನೀನು ಬರುವ ಸಮಯ ನೋಡಿಕೊಂಡು ನಾನು ನನ್ನ ಸ್ವೀಟ್ ಹಾರ್ಟ್ ಹತ್ರ ಹೋದೆ. ಕಣ್ಣಿಗೆ ಧೂಳು ಬಿತ್ತು ಅಂತ ನಾಟಕ ಮಾಡಿದೆ. ಪಾಪ ನನ್ನ ಸ್ವೀಟ್ ಹಾರ್ಟ್ ನನ್ನ ನಾಟಕನ ನಿಜ ಅಂತ ನಂಬಿ ನನ್ನ ಕಣ್ಣಿಗೆ ಓದುತ್ತಿರುವಾಗ ನೀನು ಬಂದೆ. ನಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ. ಆದರೆ ಆ ವಿಷಯ ನನ್ನ ಸ್ವೀಟ್ ಹಾರ್ಟ್ಗೆ ಗೊತ್ತೇ ಆಗಲಿಲ್ಲ. ಕೊನೆಗೂ ನೀನು ನಾನು ಬೀಸಿದ ಬಲೆಯಲ್ಲಿ ಬಿದ್ದುಬಿಟ್ಟೆ. ನೀನಾಗಿ ನೀನೇ ಅವನ ಬಿಟ್ಟು ದೂರ ಹೊರಟು ಹೋದೆ. ನಾನು ಗೆದ್ದುಬಿಟ್ಟೆ. ಇನ್ನು ನನ್ನ ಪ್ರೀತಿಗೆ ಯಾವುದೇ ಅಡೆತಡೆಗಳಿಲ್ಲ. ಮಿಸ್ ಕಾನ್ವಿ ಎಂದು ನಡೆದ ಘಟನೆಗಳನ್ನು ಮೆಲುಕು ಹಾಕಿದಳು. ನಿವಿಯಾಡಿದ ಪ್ರತಿಯೊಂದು ಮಾತು ಬಾಣದಂತೆ ವೇಗವಾಗಿ ಬಂದು ಅವನ ಹೃದಯಕ್ಕೆ ಚುಚ್ಚಿದಂತಿತ್ತು. ತಾನು ಪ್ರೀತಿಸಿದ ವ್ಯಕ್ತಿಯಿಂದ ಈ ಥರದ ಮಾತುಗಳನ್ನು ಕೇಳಲು ಯಾರೂ ಬಯಸಲಾರರು. ಪ್ರಪಂಚದ ಕಣ್ಣಿಗೆ ನಾನು ಹೆಂಡತಿ, ಬಾಕಿ ಸಮಯದಲ್ಲಿ ಯಾರ್ಯಾರ ಜೊತೆಗೋ ಛೀ ಹೇಳೋಕ್ಕೆ ಅಸಹ್ಯ ಆಗ್ತಿದೆ ಎಂದು ನೀವೇ ಹೇಳಿದ ಮಾತು ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಎರಡು ಕೈಗಳನ್ನು ಕಿವಿಯ ಮೇಲಿಟ್ಟು ನೋವು ಇಲ್ಲ ಎಂದು ಕಿರುಚಿದ. ಚೆರಿ, ಏನಂದೆ ನೀನು ನನ್ನ ಬಗ್ಗೆ? ನೀನು ಯಾಕೆ ಹಾಗಂದ್ಯೋ? ನಿನಗೇನಾಯಿತು ನಂಗೆ ಗೊತ್ತಿಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅಷ್ಟೇ ನಂಗೆ ಗೊತ್ತಿರೋದು. ಯಾಕೋ ನನಗೆ ಇಂಥ ಶಿಕ್ಷೆ ಕೊಡ್ತಿದ್ಯಾ? ನಿಜವಾಗ್ಲೂ ನಿಂಗೆ ಅನಿಸುತ್ತಾ ನಾನು ಆ ಥರ ಚೀಪ್ ಹುಡುಗ ಅಂತ? ನಿನಗೆ ಹೇಗಾದರೂ ಮನಸ್ಸು ಬಂತು ಆ ಥರ ಮಾತಾಡೋದಕ್ಕೆ? ನಿನಗೆ ಗೊತ್ತಲ್ವಾ, ಆಫೀಸಲ್ಲಿ ಬಿಡುವಿಲ್ಲದ ಕೆಲಸ, ತುಂಬ ತಲೆನೋವಾಗ್ತಿತ್ತು. ಮನೆಗೆ ಬಂದಾಗ ಮನೆ ಪೂರ್ತಿ ಕತ್ತಲು, ನಿನ್ನ ಸುಳಿವಿಲ್ಲ. ಎಷ್ಟು ಕರೆದರೂ ನೀನು ಕೇಳಿಸದಂತೆ ನಡೆದುಕೊಂಡೆ. ನಿಂಗೆ ಏನಾಯಿತೋ ಏನೋ ಅಂತ ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ? ಆದರೆ ನೀನು ಇಲ್ಲೇ ಮೌನವಾಗಿ ಕುಳಿತಿದ್ದೆ. ಅದಕ್ಕೆ ನನಗೆ ತುಂಬ ಕೋಪ, ಬೇಸರ ಎಲ್ಲ ಒಟ್ಟಾಗಿ ಕೂಡಿ ನಿನ್ನ ಕೆನ್ನೆಗೆ ಬಾರಿಸಿದೆ. ಸಾರಿ ಕಣು ಚೆರಿ. ನಿನಗೆ ನಾನು ಯಾರು ಅಂತ ನೆನಪಿದೇನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನೀನೇ ನನ್ನ ಉಸಿರು ಅಂತ ಬದುಕುತ್ತಿದ್ದವನು. ನಿಂಗೆ ಗೊತ್ತಾ, ನೀನು ಈ ಭೂಮಿಗೆ ಬರುವ ಮೊದಲೇ ನೀನು ನನಗೆ ಸೇರಿದವಳು ಎಂದು ನಿರ್ಧರಿಸಿದ್ದೆ. ನೀನು ಅನು ಹೊಟ್ಟೆಯಲ್ಲಿದ್ದಾಗ ಅನು ಪಾಪು ನೋಡೋಕೆ ಹೇಗಿರುತ್ತೆ ಅಂತ ಕೇಳಿದಾಗ ಕೆಂಪಗೆ ಮುದ್ದಾಗಿರುತ್ತದೆ ಅಂತ ಹೇಳಿದ್ಲು. ಆಗ ನಾನು ಕೆಂಪಗೆ ಅಂದರೆ ಹೇಗೆ ಎಂದು ನಾನು ತಿನ್ನುತ್ತಿದ್ದ ಐಸ್ ಕ್ರೀಮ್ನಲ್ಲಿರುವ ಚೆರಿ ತೋರಿಸಿ ಹೀಗ ಎಂದು ಕೇಳಿದೆ. ಆಗ ಅವಳು ನಗುತ್ತಾ ಹ್ಞೂ ಅಂದ್ಲು. ಆಗ ನಾನು ಅನು ಹೊಟ್ಟೆ ಮುಟ್ಟಿ ಚೆರಿ ಅಂತ ಕರೆದಾಗ ನೀನು ಮೊದಲ ಸಾರಿ ಅನುಗೆ ಕಾಲಲ್ಲಿ ಒದ್ದೆ. ಅವತ್ತಿಂದಲೇ ನಿನ್ನನ್ನು ನಾನು ಚೆರಿ ಅಂತಲೇ ಕರೆಯೋಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಹಿರಿಯರು ಮಾತನಾಡುವುದು ಕೇಳಿ ಕಿರಿಯರು ಕಲಿಯುವುದು. ಮನೆಯಲ್ಲಿ ಅನುಪಮ ಅವರನ್ನು ಎಲ್ಲರೂ ಅನು ಎಂದು ಕರೆಯುವುದು ಕೇಳಿ ಚೇತು ಕೂಡ ಅವರನ್ನು ಅನು ಎಂದೇ ಕರೆಯುತ್ತಿದ್ದ. ಪ್ರತಿ ಕ್ಷಣ ನಿನ್ನ ಬರುವಿಕೆಗಾಗಿ ಕಾಯುತ್ತಲಿದ್ದೆ. ನಿನ್ನನ್ನು ನೋಡೋಕ್ಕೆ ಪರಿತಪಿಸುತ್ತಿದ್ದೆ. ನೀನು ಹೇಗಿರುವೆ ಎಂದು ನನ್ನಲ್ಲೇ ಸಂಕಲ್ಪ ಮಾಡ್ಕೊಳ್ತಿದ್ದೆ. ನೀನು ನನಗೆ ಬೇಕು ಅಂತ ಅನು ಹತ್ತಿರ ಹಠ ಮಾಡಿದಾಗ ಅವಳು ನಿನಗೋಸ್ಕರನೇ ಬರ್ತಾ ಇರೋದು ಕಣು ಅಂತ ಹೇಳ್ತಿದ್ಲು. ನಾನು ಚೇರಿ ನನಗೋಸ್ಕರ ಬರ್ತಾ ಇದ್ದಾಳೆ ಎಂದು ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದೆ. ನನ್ನ ಖುಷಿ ನೋಡಿ ಅನು ಖುಷಿ ಪಡ್ತಿದ್ಲು. ಒಂದಿನ ಅನು ಹೊಟ್ಟೆ ನೋವು ಅಂತ ತುಂಬ ಒದ್ದಾಡ್ತಿದ್ಲು. ನನಗೆ ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ನೀನು ಅನುಗೆ ಕಾಲಲ್ಲಿ ಒದ್ದಿದ್ದಕ್ಕೆ ಅವಳಿಗೆ ನೋವಾಗ್ತಿರೋದು ಅಂದ್ಕೊಂಡು ಚೆರಿ ಅನುಗೆ ನೋವಾಗುತ್ತೆ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಿದ್ದೆ. ಅನು ಅಳೋದು ಕೇಳಿ ದಾದು ಮತ್ತು ಜಾನು ಹಾಗೂ ಅಮ್ಮ ಬಂದರು. ಅನುವನ್ನು ಆಸ್ಪತ್ರೆಗೆ ಸೇರಿಸಿದ್ರು. ನಾವೆಲ್ಲ ಲೇಬರ್ ರೂಮ್ನ ಹೊರಗಡೆ ಕಾಯ್ತಾ ಇದ್ವಿ. ನೀನು ಅನು ಇಬ್ಬರು ಚೆನ್ನಾಗಿರಬೇಕು ಅಂತ ಎಲ್ಲರೂ ದೇವರನ್ನು ಕೇಳ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಕೈಯಲ್ಲಿ ಮುದ್ದಾದ ಮಗುವನ್ನು ಎತ್ತಿಕೊಂಡು ಬಂದ ನರ್ಸ್ ಮಗುವನ್ನು ಅಮ್ಮನ ಕೈಗೆ ಕೊಟ್ಟರು. ನಾನು ನಿನ್ನ ನೋಡಬೇಕು ಅಂತ ಕಾಯ್ತಾ ಇದ್ದರೆ ಎಲ್ಲರೂ ನಿನ್ನನ್ನು ಮುದ್ದು ಮಾಡ್ತಿದ್ರು.
ನನಗಾಗ 3 ವಯಸ್ಸು ಅಷ್ಟೆ. ಅಮ್ಮನಷ್ಟು ಎತ್ತರ ಇರದ ನನಗೆ ನಿನ್ನನ್ನು ನೋಡೋಕ್ಕಾಗಲಿಲ್ಲ. ನಾನು ಚೆರಿಯನ್ನು ನೋಡಬೇಕು ಅಂತ ಹಠ ಮಾಡಿದಾಗ ಅಮ್ಮ ಅಲ್ಲಿ ನನ್ನ ಪಕ್ಕದಲ್ಲೇ ಕುಳಿತು ನನಗೆ ನಿನ್ನನ್ನು ತೋರಿಸಿದರು. ನನ್ನ ಚೆರಿಯನ್ನು ಮೊದಲ ಸಾರಿ ನೋಡಿದ ದಿನವದು. ಅನು ಹೇಳಿದ ಹಾಗೆ ಮುದ್ದಾಗಿ ಇದ್ದೆ ನೀನು. ಆದರೆ ನೀನು ಅಳ್ತಾ ಇರೋದು ನೋಡಿ. ನನ್ನ ಚೆರಿಗೆ ಏನು ಮಾಡಿದ್ರಿ ನೀವು? ಯಾಕೆ ಅಳ್ತಾ ಇದ್ದಾಳೆ ನನ್ನ ಚೆರಿ ಎಂದು ಅಮ್ಮನಿಗೆ ಬೈದು ನಿನ್ನ ಕೆನ್ನೆ ಮುಟ್ಟಿ ಮೊದಲ ಸಾರಿ ನಿನ್ನನ್ನು ಚೆರಿ ಅಂತ ಕರೆದೆ. ಚೆರಿ ಅಳ್ಬೇಡ ಅಂತ ಹೇಳಿದೆ. ನನ್ನ ಮಾತು ಕೇಳಿದೆ ತಡ ನೀನು ಅಳು ನಿಲ್ಲಿಸ್ದೆ. ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನೀನು ಭೂಮಿಗೆ ಬರುವ ಮೊದಲಿನಿಂದಾನು ನಿನ್ನನ್ನು ನನ್ನವಳು ಅಂದ್ಕೊಂಡು ಪ್ರೀತಿಸ್ತಿದ್ದವನು ನಾನು. ಪ್ರೀತಿ ಅಂದರೆ ಏನು ಅಂತ ತಿಳಿದುಕೊಳ್ಳುವ ಮೊದಲೇ ನೀನೇ ನನ್ನ ಪ್ರೀತಿ ಅಂತ ಒಪ್ಕೊಂಡವನು ನಾನು. ಅವತ್ತಿಂದ ಇವತ್ತಿನ ತನಕ ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ನನ್ನ ಕನಸಲ್ಲೂ ಮನಸ್ಸಲ್ಲೂ ಜಾಗ ಕೊಟ್ಟಿಲ್ಲ ನಾನು. ಕಾರಣಾಂತರಗಳಿಂದ ನಾವಿಬ್ಬರು ದೂರವಾದೆವು. ವರ್ಷಗಳ ನಂತರ ನಿನ್ನನ್ನು ಮೊದಲ ಸಾರಿ ನೋಡಿದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ನನಗೆ ಆವಾಗಲೇ ಪ್ರಾಣ ಹೋದ ಹಾಗೆ ಆಗ್ತಿತ್ತು. ಯಾಕೆ ನನಗೆ ಆ ಥರ ಅನ್ನಿಸ್ತಿತ್ತು ಅಂತ ಆಗ ನನಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಕಾರ್ತಿಕ್ ಮೂಲಕ ನಿನ್ನ ಚಿಕ್ಕ ವಯಸ್ಸಿನ ಫೋಟೋ ನೋಡಿದ್ನೋ ಆವತ್ತೇ ನೀನು ನನಗೆ ಮತ್ತೆ ಸಿಕ್ಕಿದೆ ಅಂತ ತುಂಬ ಖುಷಿಪಟ್ಟೆ. ನನ್ನ ಆ ನೋವಿಗೆ ಚಡಪಡಿಕೆಗೆ ಕಾರಣನೂ ತಿಳ್ಕೊಂಡೆ. ನಿಂಗೆ ಗೊತ್ತಾ ಚೆರಿ, ಶ್ರೀಕೃಷ್ಣನಿಗೆ 16,008 ಪತ್ನಿಯರು ಅಂತ ಹೇಳ್ತಾರೆ. ಅವನು ರಾಧೆಗೆ ಮೋಸ ಮಾಡ್ದ ಅಂತಲೂ ಹೇಳ್ತಾರೆ. ಅವನ ಪ್ರೀತಿ ನಿಜವಾಗಿದ್ದರೆ ಅವನು ಬೇರೆ ಮದುವೆ ಆಗ್ತಿರಲಿಲ್ಲ ಎಂದು ಹೇಳ್ತಾರೆ. ಆದರೆ ಪರಿಸ್ಥಿತಿ, ವಿಧಿ ಬರಹ ರಾಧೆಯನ್ನು ಕೃಷ್ಣನನ್ನು ದೂರ ಮಾಡಿಬಿಟ್ಟಿತು. ಪರಿಸ್ಥಿತಿಯ ಕಾರಣದಿಂದ ಬೇರೆ ಮದುವೆಯಾಗಬೇಕಾಯಿತು. ಆದರೆ ರಾಧೆಯಿಂದ ದೂರವಾಗುವಾಗ ಕೃಷ್ಣ ಅನುಭವಿಸಿದ ನೋವು ಅದು ಯಾರಿಗೂ ಕಾಣಲೇ ಇಲ್ಲ. ಪ್ರತಿ ಕ್ಷಣ ಪ್ರತಿದಿನ ಅವನು ಜಪಿಸುತ್ತಿದ್ದುದು ಒಂದೇ ಹೆಸರು, ರಾಧೆ ರಾಧೆ. ದೇಹ ಎರಡಾದರೂ ಆತ್ಮ ಒಂದೇ ಆಗಿತ್ತು. ಕೃಷ್ಣನ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ರಾಧೆಗೆ ಮಾತ್ರ ಸೀಮಿತವಾಗಿತ್ತು. ಅದೆಷ್ಟೋ ಗೋಪಿಕೆಯರ ಮನ ಕದ್ದವನಾದರೂ ಅವನ ಮನಸ್ಸು ಕದ್ದವಳು ರಾಧೆ ಮಾತ್ರ. ನಾನು ಅಷ್ಟೆ. ನನ್ನ ರಾಧೆ ನೀನೆ. ನನ್ನ ಪ್ರಪಂಚ, ನನ್ನ ಸರ್ವಸ್ವ, ನನ್ನ ಉಸಿರು, ನನ್ನ ಪ್ರಾಣ ಎಲ್ಲ ನೀನೆ. ನಿನ್ನ ಸ್ಥಾನ ಇನ್ಯಾರಿಗೂ ಕೊಡಲು ಸಾಧ್ಯವಿಲ್ಲ. ಹುಚ್ಚಂತರ ಪ್ರೀತಿ ಮಾಡ್ತಿದ್ದೇನೆ ನಿನ್ನ. ನನ್ನ ಪ್ರೀತಿ ಪರಿಶುದ್ಧವಾದದ್ದು. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನನ್ನ ಪವಿತ್ರವಾದ ಪರಿಶುದ್ಧವಾದ ಪ್ರೀತಿಯನ್ನು ನೀನು ಅವಮಾನಿಸಿದೆ. ಆದರೂ ನಾನು ನಿನ್ನನ್ನು ದ್ವೇಷ ಮಾಡಲ್ಲ. ಯಾಕೆ ಗೊತ್ತಾ? ನೀನು ನನ್ನ ಚೆರಿ, ನನ್ನ ಪ್ರೀತಿ. ಯಾವುದೋ ತಪ್ಪು ತಿಳುವಳಿಕೆಯಿಂದ ಈ ಥರ ನಡ್ಕೊಂಡಿದ್ಯಾ ಅಂತ ಗೊತ್ತು. ನಾನು ನಿನ್ನನ್ನು ಹುಡುಕೋ ಪ್ರಯತ್ನ ಮಾಡಲ್ಲ. ನೀನಾಗಿ ನೀನೇ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀಯ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ ಎಂದು ಮನಸ್ಸಲ್ಲೇ ಮಾತನಾಡುತ್ತಿರುವಾಗ ದಿಶಾ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟು ನಾನೆಲ್ಲ ಕೇಳಿಸ್ಕೊಂಡೆ. ಅವಳ ಮಾತು ನಿನಗೆ ಬೇಜಾರು ಮಾಡಿದೆ ಅಂತ ಗೊತ್ತು ಕಣು. ನೀನು ಅಪ್ಪಟ ಚಿನ್ನ. ನಿನ್ನ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ಅವಳಿಗಿಲ್ಲ. ಏನು ಅಂದ್ಕೊಂಡಿದ್ದಾಳೆ ಅವಳು? ಬಾಯಿಗೆ ಬಂದಂತೆ ಮಾತಾಡಿ ಹೋದ್ಲು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಇನ್ನೂ ಸರಿಯಾಗಿ ಬಾರಿಸ್ತಿದ್ದೆ ಅವಳಿಗೆ. ನಿನ್ಗವಳು ಸರಿಯಾದ ಜೋಡಿ ಅಲ್ಲ ಕಣು. ಅವಳಿಗೆ ಆದಷ್ಟು ಬೇಗ ಡೈವೋರ್ಸ್ ಕೊಟ್ಬಿಡು. ಇನ್ನು ಮುಂದೆ ಅವಳಿಗೆ ಅವಳ ದಾರಿ, ನಿನಗೆ ನಿನ್ನ ದಾರಿ ಎಂದು ಹೇಳ್ತಾ ಇರುವಾಗ ಸಾಕು ನಿಲ್ಲಿಸು ಎಂಬಂತೆ ಕೈ ತೋರಿಸಿದವನು. ನೋಡು ದಿಶಾ, ಅವಳ ಬಾಯಲ್ಲಿ ನನ್ನ ಮೇಲೆ ಅವಳಿಗಿರೋ ಪ್ರೀತಿನ ಹೇಳಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂದೆ. ಅದಕ್ಕೆ ನಿನಗೆ ತುಂಬ ತುಂಬ ಥ್ಯಾಂಕ್ಸ್. ಇನ್ನು ಮುಂದೆ ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ನೀನು ಬರಬೇಡ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಲೀವ್ ಮಿ ಅಲೋನ್. ನನಗೆ ಯಾರ ಜೊತೆಗೂ ಮಾತಾಡೋ ಮನಸ್ಸಿಲ್ಲ ಎಂದ. ದಿಶಾ ಅವನ ಮಾತಿಗೆ ಕೋಪಗೊಂಡು ಅಲ್ಲಿಂದ ಹೋದಳು. ಚೇತು ನಿವಿಯನ್ನು ನೆನೆಯುತ್ತಾ ತಲೆ ಮೇಲೆ ಕೈಯಿಟ್ಟು ಕುಳಿತಿದ್ದ. ಆಗ ಅವನ ಫೋನ್ ರಿಂಗಣಿಸಿತು. ಆ ಕಡೆಯಿಂದ ಅಪರಿಚಿತ ವ್ಯಕ್ತಿಯೊಬ್ಬ ಹೇಳಿದ ಸುದ್ದಿ ಕೇಳಿ ಚೇತು ಕೈಯಲ್ಲಿದ್ದ ಫೋನ್ ನೆಲ ಸೇರಿತು. ಮುಂದುವರಿಯುವುದು